ಡಾಕ್ಟರ್ ಗಂಡನನ್ನ ಕೊಂದು ಬಿಟ್ಲು ಡಾಕ್ಟರ್ ಪತ್ನಿ. ಅನಸ್ತೇಶಿಯಾ ಕೊಟ್ಲು, ಚಾಕುವಿನಿಂದ ಇರಿದೇ ಬಿಟ್ಲು. ಇದು ಒಂದು ಘಟನೆ ಧಾರವಾಡ ಜನರನ್ನ ಬೆಚ್ಚಿ ಬೀಳಿಸಿದೆ. ಕೊಂದಿದ್ದು ಮಾತ್ರ ಅಲ್ಲ, ಕೊಂದು ಸುಮಾರು 12 ಗಂಟೆಗಳ ಕಾಲ ಪತಿಯ ಹೆಣದ ಜೊತೆ ತಾನು ಚಾಕುವಿನಿಂದ ಹಲ್ಲೆ ಮಾಡಿದ್ದಂತಹ ನೆರಳಾಡ್ತಾ ಇದ್ದಂತಹ ಮಗನ ಜೊತೆ ಕೈನಲ್ಲಿ ಮೊಬೈಲ್ ಹಿಡ್ಕೊಂಡು ಕಳೆದಿದ್ದಾಳೆ ಹಂತಕಿ ಪ್ರಿಯಾಂಕಾ. ಧಾರವಾಡದಲ್ಲಿ ನಡೆದಿರುವಂತಹ ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಇದು. ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಟು ಚಾಕುವಿನಿಂದ ಇರಿದಿದ್ದಾಳೆ ಪತ್ನಿ ಪ್ರಿಯಾಂಕಾ. ಪತ್ನಿಯ ಕೈನಿಂದಾನೇ ಸಾವನ್ನಪ್ಪಿದಂತಹ ಪತಿ 45 ವರ್ಷದ ಡಾಕ್ಟರ್ ಕಿರಣ್ ಹೊನ್ನಣ್ಣವರ್ ಗಂಡನ ಹತ್ಯೆ ಬಳಿಕ ತನ್ನ 8 ವರ್ಷದ ಮಗನ ಮೇಲೂ ಚಾಕುವಿನಿಂದ ದಾಳಿಯನ್ನ ಮಾಡಿದ್ದಾಳೆ. ಅದಾದ ಬಳಿಕ ಮಂಚದ ಮೇಲೆ ಆ ಶವದ ಪಕ್ಕದಲ್ಲೇ ಕೂತಿದ್ಲು ಪತ್ನಿ. ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ಲು. ಡಾಕ್ಟರ್ ಪ್ರಿಯಾಂಕಾಳ ಪೈಶಾಚಿಕ ಕೃತ್ಯಕ್ಕೆ ಕಾರಣ ಏನು? ಆ ದೃಶ್ಯಗಳು ಎಲ್ಲರನ್ನ ಬಿಚ್ಚಿ ಬೀಳಿಸ್ತಾ ಇವೆ. ಓರ್ವ ವೈದ್ಯೆಯಾಗಿದ್ದಾಕೆ ತನ್ನ ವೈದ್ಯನಾಗಿರುವಂತಹ ಪತಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿದ್ದಾಳೆ. ಯಾಕೆ ಕೊಲೆ ಮಾಡಿದ್ಲು? ಮಗನ ಮೇಲೂ ಅಟ್ಯಾಕ್ ಮಾಡಿದ್ದಾಳೆ. ಯಾಕೆ ಅಟ್ಯಾಕ್ ಮಾಡಿದ್ಲು? ಎಲ್ಲವೂ ಆದಂತಹ ನಂತರದಲ್ಲಿ ಆ ಶವದ ಜೊತೆ ಪತಿಯ ಶವ ಬಿದ್ದಿದೆ, ಅಲ್ಲೇ ಮಂಚದ ಮೇಲೆ ಈಕೆ ಆರಾಮಾಗಿ ಕೂತಿದ್ದಾಳೆ. ಮೊಬೈಲ್ ನೋಡ್ಕೊಂಡು ಸಮಯವನ್ನ ಕಳೆದಿದ್ದಾಳೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೊಲೆ ಮಾಡಿ ಸುಮಾರು 12 ಗಂಟೆಗೂ ಹೆಚ್ಚು ಕಾಲ ಆಕೆ ಆ ಶವದ ಜೊತೆ ಸಮಯವನ್ನ ಕಳೆದಿದ್ದು. ಮನೆಯಿಂದ ಹೊರಗಡೆ ಹೋಗಿಲ್ಲ. ಯಾರ್ಯಾರು ಪತಿಯನ್ನ ಕೇಳ್ಕೊಂಡು ಬಂದ್ರೋ ಅವರೆಲ್ಲರಿಗೂ ಕತೆ ಹೇಳಿದ್ದಾಳೆ. ಇಲ್ಲ ಗಂಡ ಮನೆಯಲ್ಲಿಲ್ಲ ಅನ್ನುವಂಥ ಕತೆ ಕಟ್ಟಿದ್ದಾಳೆ. ಅದಾದ ಬಳಿಕ ಸುದ್ದಿ ಗೊತ್ತಾಗಿ ಮನೆ ಒಳಗಡೆ ಹೋಗಿ ನೋಡಿದ್ರೆ ಕಾಣಿಸಿದ್ದು ಬರ್ಬರವಾದ ದೃಶ್ಯ, ಪೈಶಾಚಿಕವಾದಂಥ ದೃಶ್ಯ. ಪತಿಯನ್ನ ಕೊಲೆ ಮಾಡಿದ್ ಮಾತ್ರ ಅಲ್ಲ, ತನ್ನದೇ ಕಂದಮ್ಮ 8 ವರ್ಷದ ಮಗ ಆತನ ಮೇಲೆ ಅಟ್ಯಾಕ್ ಮಾಡಿದ್ ಮಾತ್ರ ಅಲ್ಲ, ಇಷ್ಟೆಲ್ಲ ಆದ ಬಳಿಕ ಏನೂ ಆಗೇ ಇಲ್ಲ ಅನ್ನುವ ರೀತಿ ಮಂಚದ ಮೇಲೆ ಕೂತಿದ್ದು, ಮಂಚದ ಮೇಲೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಮಲಗಿದ್ದು, ಇವೆಲ್ಲವೂ ಕೂಡ ಆಘಾತಕ್ಕೆ ಕಾರಣ ಆಗ್ಬಿಟ್ಟಿದೆ. ಈ ಘಟನೆಯ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ವೃತ್ತಿಯಲ್ಲಿ ನೇತ್ರ ತಜ್ಞೆಯಾಗಿದ್ಲು ಈ ಆರೋಪಿ ಡಾಕ್ಟರ್ ಪ್ರಿಯಾಂಕಾ, ಕಣ್ಣಿನ ಡಾಕ್ಟರ್. ಮತ್ತೊಂದು ಕಡೆ ಕೊಲೆಯಾದಂತಹ ಡಾಕ್ಟರ್ ಕಿರಣ್ ಹೊನ್ನಣ್ಣವರ್, ಈತ ಅನಸ್ತೇಶಿಯಾ ತಜ್ಞರಾಗಿದ್ರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದವರು ಕಿರಣ್. ಸುಮಾರು 15 ವರ್ಷಗಳಿಂದ ಧಾರವಾಡದಲ್ಲಿ ಕಿರಣ್ ವಾಸ ಇದ್ರು. ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟಂತಹ ನಂತರ ಪ್ರಿಯಾಂಕಾಳನ್ನ ಮದುವೆಯಾಗಿದ್ರು. ಪ್ರಿಯಾಂಕಾಗೂ ಇದು 2ನೇ ಮದುವೆ. ಇಬ್ಬರಿಗೂ ಇದು 2ನೇ ಮದುವೆಯಾಗಿತ್ತು. ಈಗ ಯಾರನ್ನ 2ನೇ ಮದುವೆಯಾಗಿದ್ರು ಡಾಕ್ಟರ್ ಕಿರಣ್, ಅದೇ ಪತ್ನಿ ಪ್ರಿಯಾಂಕಾ ಪತಿಯನ್ನ ಕೊಲೆ ಮಾಡಿಬಿಟ್ಟಿದ್ದಾಳೆ. ಧಾರವಾಡದ ರಂಕಾಸ್ಟೆಲ್ಲಾ ಅಪಾರ್ಟ್ಮೆಂಟ್ನಲ್ಲಿ ಮೊನ್ನೆ ರಾತ್ರಿ ನಡೆದಿರುವ ಕೊಲೆ ಪ್ರಕರಣ ಇದು. ಬೆಳಕಿಗೆ ಬಂದಿದ್ ಯಾವಾಗ ಅಂತಂದ್ರೆ ನಿನ್ನೆ ಸಂಜೆಯ ನಂತರದಲ್ಲಿ. ಗಂಡನನ್ನ ಕೊಲೆ ಮಾಡಿ ಮಗುವಿಗೆ ಚಾಕುವಿನಿಂದ ಇರಿದು ಅದಾದ ನಂತರ ಮೊಬೈಲ್ ನೋಡ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ರೀತಿ ಸಮಯವನ್ನ ಕಳೀತಾ ಇದ್ಲು. ತಾನು ಕೂಡ ಅನಸ್ತೇಶಿಯಾ ಇಂಜೆಕ್ಷನ್ ತೆಗೆದುಕೊಂಡಿದ್ಲು. ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅನಸ್ತೇಶಿಯಾ ಇಂಜೆಕ್ಷನ್ ತೆಗೆದುಕೊಂಡ್ಲ ಗೊತ್ತಿಲ್ಲ. ಅದು ಪೊಲೀಸರ ತನಿಖೆಯ ಭಾಗ. ಆದ್ರೆ ಈ ದೃಶ್ಯಗಳು, ಈ ಕೊಲೆ ಪ್ರಕರಣ ಇಡೀ ಧಾರವಾಡಿಗರನ್ನ ಬೆಚ್ಚಿ ಬೀಳಿಸಿದೆ. ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟರ್ ಇದ್ದಾರೆ, ಅನೆಸ್ಥೆಟಿಸ್ಟು. ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್, ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು
ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು. ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ, ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಸರ್ ಎಷ್ಟೊತ್ತಿಗೆ ಆಗಿರ್ಬೋದು ಸರ್? ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸರ್. ಅವ್ರ ಕುಟುಂಬ ಮಾಡಿದಾಗ ಏನಾದರೂ ಮಾಹಿತಿಯನ್ನು ಕೊಟ್ಟಿಲ್ಲ ಸರ್? ಇಲ್ಲ, ಶಿ ಈಸ್ ಇನ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಶಾಕ್. ಏನೇನೋ ಹೇಳ್ತಾಳೆ. ಆಕೆ ಹೇಳಿದ್ದೆಲ್ಲ ನಾವಿಲ್ಲಿ ಹೇಳೋಕ್ಕಾಗಲ್ಲ. ಆಕೆ ಏನೇನೋ ವಿಚಿತ್ರವಾಗಿ ಹೇಳ್ತಾಳೆ. ಏನಾಗಿದೆ ಅನ್ನೋಂಥದ್ದನ್ನು ಈಗ ಅವ್ರ ಕುಟುಂಬ, ಕಿರಣ್ ಅವ್ರ ಕುಟುಂಬ ಸದಸ್ಯರು ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಅವ್ರ ರಿಲೇಷನ್ಸ್ ಬಂದಿದ್ದಾರೆ. ಅವ್ರು ಯಾರ ಕಡೆಯಿಂದಾದರೂ ಏನು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಈಗಾಗಲೇ ನಾವು ಪ್ರಿಯಾಂಕಾ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ತನಿಖೆಯಲ್ಲಿ ಏನು ಕಂಡು ಬರುತ್ತೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಯಾರಾದರೂ ಬಂದು ಹೋಗಿದ್ದಾರೆ ಆ ಥರದ್ದೇನು ಇರಲಿಕ್ಕಿಲ್ಲ. ಕುಟುಂಬದವರು ಅವ್ರ ಹೆಂಡತಿ ಮೇಲೆ ಆರೋಪ ಮಾಡ್ತಾರೆ. ಈಗ ಮಾಡಲಿ ಅವರು, ಯಾಕೆಂದರೆ ವೆರಿ ಕ್ಲಿಯರ್ಲಿ ಆಕೆ ನಾನು ಮಾತಾಡಿದಾಗೂ ರಾತ್ರಿ ಇನ್ಸಿಡೆಂಟ್ ಆಯಿತು, ರಾತ್ರಿಯಿಂದ ನಾನು ಇಲ್ಲಿ ಜೊತೆಲೇ ಕೂತಿದ್ದೀನಿ, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹಂಗಾಗಿ ಶಾಕಲ್ಲಿ ಕೂತಿದ್ದೀನಿ ಅಂತಲೇ ಹೇಳ್ತಾಳೆ. ಮತ್ತು ಕುಟುಂಬ ಸದಸ್ಯರು ಮತ್ತು ಬೇರೆಯವ್ರು ಕೆಲವರು ಫೋನ್ ಮಾಡಿದಾಗ ಹೊರಗಡೆ ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದೇನು ಅವ್ರ ಮನೆ ಇದೆ, ಮನೆ ಒಳಗಡೆ ನಡೆದಿರುವಂಥ ಒಂದು ಘಟನೆ, ಹೊರಗಡೆಯಿಂದ ಯಾರೋ ಬಂದಿರುವಂಥದ್ದು, ಫೋರ್ಸ್ಡ್ ಎಂಟ್ರಿ ಇರುವಂಥದ್ದು ಆ ಥರದ್ದು ಯಾವುದೂ ಇಲ್ಲ. ಇದೊಂದು ಪ್ರಾಪರ್ಲಿ ಸೆಕ್ಯೂರ್ಡ್ ಅಪಾರ್ಟ್ಮೆಂಟ್ ಇದೆ ಈ ಒಂದು ಜಾಗ. ಅಕ್ಕಪಕ್ಕದ ಮನೆಯವರಲ್ಲೂ ಯಾವುದೇ ಸಂಘರ್ಷ ಆಗಿರುವಂಥದ್ದು ಆ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಮತ್ತು ಈಗ ಪೋಸ್ಟ್ ಮಾರ್ಟಮ್ ಮಾಡೋಂಥ ಸಂದರ್ಭದಲ್ಲಿ ಟೈಮ್ ಸಿನ್ಸ್ ಡೆತ್ ಅಂತ ಒಂದು ಪತ್ತೆ ಮಾಡ್ತಾರೆ. ಅಂದರೆ ಬಾಡಿ ಯಾವ ರೀತಿ ಗಟ್ಟಿಯಾಗಿದೆ, ಕೋಲ್ಡ್ ಆಗಿದೆ, ರಿಗರ್ ಮಾರ್ಟಿಸ್ ಅಂತಾರೆ. ಅದೆಲ್ಲದ್ರ ಬೇಸಿಸ್ ಮೇಲೆ ಟೈಮ್ ಸಿನ್ಸ್ ಡೆತ್ ಗೊತ್ತಾಗುತ್ತೆ. ಅಷ್ಟು ಗೊತ್ತಾದಮೇಲೆ ಇನ್ನು ಎಲ್ಲ ಪ್ರತಿಯೊಂದು ಮನೆಗೂ ಇಲ್ಲಿ CCTV ಇದೆ, ಎಂಟ್ರಿ ಎಕ್ಸಿಟ್ ಪ್ರತಿಯೊಂದು CCTV ಕವರೇಜ್ ಇದೆ. ಯಾವಾಗ ಆಯಿತು, ಎಷ್ಟು ಗಂಟೆಗೆ ಆಯಿತು, ಯಾವಾಗ ಪರಸ್ಪರ ಗೊತ್ತಾಯಿತು ಅನ್ನೋಂಥದ್ದೆಲ್ಲ ಇವಾಗ ಕೂಲಂಕುಷವಾಗಿ ನಾವು ತನಿಖೆ. ಮಗು ಬಿದ್ದಿರೋ ಜಾಗದಲ್ಲಿ ಅವರು ಕುಂತಿರ್ತಾರೆ, ಆದರೂ ಕೂಡ ಮಗು ಬದುಕಿರೋದು ಸರ್, ತಾವು ಬಂದು ನೋಡ್ತೀರಿ ಸರ್? ಮಗು ಬದುಕಿದ್ರು ಅವ್ರ ತಾಯಿ ಅದರ ಪಕ್ಕದಲ್ಲಿ ಇಲ್ಲ, ಯಾಕೆ ಶಿ ಈಸ್ ನಾಟ್ ಇನ್ ಅ ಗುಡ್ ಫ್ರೇಮ್ ಆಫ್ ಮೈಂಡ್. ಶಿ ಈಸ್ ಇನ್ ಅ ಕಂಪ್ಲೀಟ್ ಶಾಕ್. ಆಕೆಗೆ ಏನಾಗಿದೆ, ಏನಾಯಿತು ಅಂತಂದು ಏನೂ ಹೇಳಲಿಕ್ಕೆ ಬರ್ತಾ ಇಲ್ಲ. ಮಗು ಯಾಕೆ ಹಿಂಗೆ ಬಿದ್ದಿದೆ ಅಂದರೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾಳೆ. ಮತ್ತು ಶಿ ಈಸ್ ಪ್ರಾಬಬ್ಲಿ ನಾನು ಯಾವುದೋ ಮೆಡಿಕೇಷನ್ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಬಂದಂಥ ಸಂದರ್ಭದಲ್ಲಿ ಇವಾಗ ನಾನು ಆ್ಯಕ್ಚುಲಿ ಇಲ್ಲೇ ಲೇಟ್ ಈವ್ನಿಂಗ್ ಆಗಿದ್ದರಿಂದ 7 o'clock ಹತ್ತಿರ ಇಲ್ಲಿ ವಾಕ್ ಮಾಡಲಿಕ್ಕೆ ಅಂತ ಬಂದಿದ್ವಿ. ಆಗ ನಮ್ಮ ಆಫೀಸರ್ಸ್ಗೆ ಮಾಹಿತಿ ಬಂತು, ಹಂಗಾಗಿ ಹತ್ತಿರದಲ್ಲೇ ಇದ್ದಿದ್ದರಿಂದ ಆ್ಯಸ್ ಇಟ್ ಈಸ್ ಬಂದಂಥ ಸಂದರ್ಭದಲ್ಲಿ ನೋಡಿದಾಗ ಮಗು ಇನ್ನೂ ಉಸಿರಾಡ್ತಿತ್ತು. ಅಂದರೆ ಮಗು ಇದೆಯಲ್ಲ ಅಂತ ಸ್ವಲ್ಪ ಜನರಲಿ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಯಾರೇ ಇರಲಿ, ಈ ಥರದ್ದು ಇನ್ಸಿಡೆಂಟ್ ಆದಾಗ ಉಸಿರಾಡ್ತಿದೆಯಾ ಅಂತ ನೋಡ್ತಾರೆ. ನಮಗೇನು ಪಲ್ಸ್ ನೋಡೋದೆಲ್ಲ ಗೊತ್ತಾಗಂಗಿಲ್ಲ. ಉಸಿರಾಡ್ತಿದೆ ಅಂತಂದಾಗ ಅದು ಬ್ರೀತ್ ಮಾಡ್ತಾಯಿತ್ತು. ಸೊ ಹಂಗಾಗಿ ಇಮಿಡಿಯೇಟಾಗಿ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ನಮ್ಮ ಆಫೀಸರ್ಸಿಗೆ ಕಳಿಸ್ಕೊಟ್ಟಿದ್ದೇವೆ. ಮತ್ತು ಮಗು ಆಟಿಸ್ಟಿಕ್ ಅಂತೇನೋ ಅಂತಾರಲ್ಲ, ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ. ಮತ್ತು ಮಾತು ಕರೆಕ್ಟಾಗಿ ಬರ್ತಿರಲಿಲ್ಲ, ಮೆಂಟಲಿ ಕೂಡ ಸ್ವಲ್ಪ ರಿಟಾರ್ಡೆಡ್ ಇತ್ತು ಅನ್ನೋಂಥದ್ದು ಈಗಷ್ಟೇ ಸ್ವಲ್ಪ ಕೆಲವು ಮಾಹಿತಿ ತಿಳಿದಿದೆ. ಇದು ಸ್ವಲ್ಪ ಒಂದು ಕುಟುಂಬದ ಒಳಗಡೆ ಆಗಿರುವಂಥ ಒಂದು ಘಟನೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಕುಟುಂಬ, ಕಿರಣ್ ಅವರು ಮನೆಯವರು. ಏನು ಕಂಪ್ಲೇಂಟ್ ಕೊಡ್ತಾರೆ ಕೊಡಲಿ, ನಾವು ಕೂಲಂಕುಷ ಪತ್ತೆ ನೈಟೇ ಆಗಿರ್ಬೋದು ಸರ್. ಯಾಕಂದ್ರೆ ನೀವು ನೈಟೆಲ್ಲ ಇದ್ದರು, ಮೇಲ್ನೋಟಕ್ಕೆ ಹೆಂಗೆ ಕಾಣ್ತೀವಿ ಸರ್? ನೈಟ್ ಆಗಿದ್ದೆಲ್ಲ ಡೇ ಪೂರ್ತಿ ಬಾಡಿ ಜೊತೆ ಅಲ್ಲ, ಮೇಲ್ನೋಟಕ್ಕೆ ಹೇಳೋದು ತಪ್ಪಾಗುತ್ತೆ. ಬಟ್ ಒಂದಂತೂ ಸ್ಪಷ್ಟ, ಯಾಕೆಂದರೆ ಕುಟುಂಬ ಸದಸ್ಯರು, ಕಿರಣ್ ಅವ್ರ ಕುಟುಂಬ ಸದಸ್ಯರು, ಅವರಲ್ಲಿ ಭಾಳಷ್ಟು ಸಂಘರ್ಷಗಳಿತ್ತು, ಸಮಸ್ಯೆಗಳಿತ್ತು, ಅವರವರಲ್ಲೇ ಆಗಿದೆ. ಅವಳೇ ಕೊಲೆ ಮಾಡಿದ್ದಾಳೆ ಅಂತ ಆರೋಪಿಸ್ತಾ ಇದ್ದಾರೆ. ಯಾವಾಗ ಮಾಡಿದ್ದಾರೆ, ಏನಾಗಿದೆ ಅನ್ನೋದು ನಾವಿನ್ನು ಸರ್ಟೈನ್ ಮಾಡಬೇಕು. ಮಗು ಶಿಫ್ಟ್ ಮಾಡಿದ್ದಾರೆ, ದೇವ್ರ ದಯದಿಂದ ಮಗು ಪ್ರಾಣ ಉಳಿದ್ರೆ ಮುಂದಿನ ತನಿಖೆ ಏನಿದೆ ಇಲ್ಲೇನು ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲ. ಯಾಕಂದರೆ ಲೇಡಿ ಆಕೆನೇ ಡೋರ್ ಓಪನ್ ಮಾಡಿರೋದು, ಎಲ್ಲರೂ ಇಂಟರ್ವ್ಯೂನ್ ಮಾಡಿ ಅದನ್ನು ಓಪನ್ ಮಾಡಿಸಿದಾಗ. ಮತ್ತು ಇದು ಮನೆಗೆ ಯಾವುದು ಹಿತ್ತಲು ಬಾಗಿಲು ಅಥವಾ ಯಾವುದೋ ಕಿಟಕಿಯಿಂದ ಎಳೆದೋದ್ರೆ ಆ ಥರದ ಸಾಧ್ಯತೆ ಇಲ್ಲ. ಸೊ ಅವರ ಇಬ್ಬರ ನಡುವೆ ಆಗಿರೋ ಒಂದು ಸಂಘರ್ಷದಲ್ಲಿ ಘಟನೆ ಆಗಿದೆ. ಯಾರು ಯಾವ ಕಾರಣಕ್ಕಾಗಿ ಈ ಒಂದು ಕೃತ್ಯದಲ್ಲಿ ಯಾವ ರೀತಿ ಭಾಗವಹಿಸಿದ್ದಾರೆ ಅನ್ನೋಂಥದ್ದು ನಾವು ತನಿಖೆಯಲ್ಲಿ ಪತ್ತೆ ಮಾಡ್ತೀವಿ. ಓಕೆ ಸರ್. ಈಗ ಪ್ರಾಥಮಿಕ ಅಂದಾಜು ಪ್ರಕಾರ ಅವರೇ ಕೊಲೆ ಮಾಡಿದ್ದಾರೆ ಅಂತ ನಮಗೂ ಅದೇ ಇದೆ ರೀ, ಅಂದಾಜು ಇದೆ ರೀ. ಮತ್ತು ಆಕೆ ಡೆಡ್ ಬಾಡಿ ಎಲ್ಲ ಇಟ್ಕೊಂಡು ಅದು ಸುಮಾರು 10-12 ತಾಸು ಮೇಲಾಗಿತ್ತು. ಅದು ಡೆಡ್ ಬಾಡಿ ಮನೆಯಾಗೆಲ್ಲ ಇಟ್ಕೊಂಡು ಕೂತಿಳೆ ಅಂದಮ್ಯಾಗ ಆಕೆ ಮೇಲೆ ಸಂಶಯ ಇದೆ ರೀ ನಮ್ಮದು ಪೂರ್ತಿ. ಹಾಂ, ಮಗುಗೂ ಚಾಕು ಹಾಕಿದಾಳೆ ರೀ. ಮಗು ಒಂದು ಸ್ವಲ್ಪ ಈ ಥರ ಅಂದರೆ ಪೊಲೀಸರು ಬಂದು ನೋಡಿ ಒಂದು ಸ್ವಲ್ಪ ನೋಡಿರಿ, ನಾವ್ರೆ ಇಲ್ಲಿ ಬಾಡಿ ಟಚ್ ಮಾಡಲಿಲ್ಲ. ಆಮೇಲೆ ಪೊಲೀಸರು ಬಂದರು. ಪೊಲೀಸರು ಮಗು ಉಸಿರಾಡಕೈತೆ SDM ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು.
ಈಗ ಒಂದು ಸ್ವಲ್ಪ ಸ್ಟೇಬಲ್ ಇದೆ, ಇನ್ನೂ ಕ್ರಿಟಿಕಲ್ ಕಂಡೀಷನ್ ಐತ್ರಿ ಮಗುಂದ್ರಿ. ಇನ್ನೂ 3-4 ದಿವಸ ಇದರಲ್ಲಿ ಬೇಕು, ICU ಇರಬೇಕು. ಇವತ್ತು ಸರ್ಗೆಲ್ಲ ಭೇಟಿಯಾಗಿ ರೌಂಡ್ಗೆ ಬಂದಾಗ ಭೇಟಿಯಾಗಿ ಬಂದಿರಿ ಎಲ್ಲ. ಏನು ಹೇಳ್ಕೊಂಡಿದ್ರು ಸರ್ ನಿಮ್ಗೆ ಲಾಸ್ಟ್ ಫೋನ್ ಮಾಡಿ ಕಿರಣ್ ಸರ್ ಏನಾದರೂ? ಲಾಸ್ಟ್ ಈಗ 2-3 ದಿವಸ ಮುಂಚೆನೇ ಹಚ್ಚಿರಿ ಫೋನ್, ನಾನು ಹಚ್ಚೀನಿ ರೀ ಅವ್ರಿಗೆ. ಹೆಂಗಿದೆ, ಆರಾಮಿದೆಯಾ ಅಂತ, ಇದೇನು ಆರಾಮ, ಮತ್ತು ಯಾಕೆ ನಂಗೆ ಸರಿ ಅನ್ಸ್ಬತ್ತು ನಿಂದ, ಇದೇನು ಮಾಮ ಆರಾಮ ಅಂತೇಳಿ ಇಷ್ಟೇ ಹೇಳಿರಿ ಅವರು. ಅವ್ರದ್ದು ಫೋನ್ ಮ್ಯಾಗ ಮಾತಾಡೋನಿ ಈ ಮ್ಯಾಗ ನೋಡ್ಕೊಯ್ತಾರೆ ನಮ್ಗೆ ಅಷ್ಟು ಸರಿ ಅನಿಸ್ಲಿಲ್ಲ ರೀ. ಕಿರಣ್ ಹೊಂದಾಣಿಕೆ ಮಾಡ್ಕೊತಿಂತ್ರಿ, ಕಿರಣ್ ಸರ್ ಹೊಂದಾಣಿಕೆ ಮಾಡ್ಕೊತಿದ್ರು, ಆಕೆ ಹೊಂದಾಣಿಕೆ ಮಾಡ್ಕೊತಿರ್ಲಿಲ್ಲ. ಕಿರಿಕಿರಿ ಸ್ಟಾರ್ಟರ್ ಆಕ್ಯದ. 9 ವರ್ಷ ಆಯ್ತು ಈಗ ಮ್ಯಾರೇಜ್ ಆಗಿ, 9 ವರ್ಷ ಆಯ್ತು. 2017 ಜೂನ್ದಲ್ಲಿ ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ಆದ ತಕ್ಷಣ ಒಂದು 3-4 ತಿಂಗಳು ಸರಿ ಇದ್ದಿಲ್ರಿ, ಅಲ್ಲಿಂದ ಕಿರಿಕಿರಿನ ಚಾಲು ಹಾಕಿದ್ರು. ಕಿರಿಕಿರಿ ಸ್ವಲ್ಪ ಅನ್ನೆಸೆಸರಿನ ಆಕಿ. ಈಗ ಫ್ಯಾಮಿಲಿ ಮೆಂಬರ್ ಇದೆ ಅಂದ್ಮ್ಯಾಗ ಸ್ವಲ್ಪ ಏಕವಚನದಾಗ ಯಾರೂ ಮಾತಾಡೋರಲ್ಲ, ನಾವ್ರು ಮಾತಾಡೋರು ನೀವ್ರು ಮಾತಾಡೋರು. ಅದಕ್ಕೆ ನಂಗೆ ಏಕವಚನದಾಗ ಯಾಕೆ ಮಾತಾಡ್ರಿ, ಹಂಗೆ ಯಾಕೆ ಮಾತಾಡ್ರಿ, ಹಿಂಗೆ ಯಾಕೆ ಮಾತಾಡ್ರಿ, ಅತ್ತೆ ಅವ್ರಿಗೆ ಮಾಮ ಅವ್ರಿಗೆ ರೀ ಕಿರಣ್ಗೂ ಇಂಥದ್ದು ಯಾವುದೇ ಒಂದು ರೀಸನ್, ಮೈನರ್ ರೀಸನ್ ಒಂದು ಇದು ಜಗಳನ ಮಾಡ್ತೀವಿ ರೀ. ನೀವು ನಿನ್ನೆ ಬಂದಿರಲ್ಲ, ಹೆಂಗೆ ಗೊತ್ತಾಯ್ತು ನಿಮಗೆ ಬರೋದು? ಒಂದು ಸ್ವಲ್ಪ ನಿನ್ನಿಂದು ಫೋನ್ ಹಚ್ತಾ ಇದ್ದೀವಿ ರೀ, ಫೋನ್ ರಿಸೀವ್ ಮಾಡಲಿಲ್ಲ ಕಿರಣ್. ನಾ ಆಕಿ ಪ್ರಿಯಾಗೆ ಫೋನ್ ಹಚ್ಚಿದಾಗ ಪ್ರಿಯಾ ಅಂದಳ್ರಿ ಕೇಸಿಗೆ ಹೋಗಿದ್ದಾರೆ ಅಂತ. ಯಾವ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಹೇಳಿ, ಮೊಬೈಲ್ ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಅಂತ. ಯಾವ ಹಾಸ್ಪಿಟಲ್ಗೆ ಹೋಗಿದಾರೆ ಗೊತ್ತಿಲ್ಲ ಅಂದ್ರೆ ಆಮೇಲೆ ಚಿರಾಯಿ ಹಾಸ್ಪಿಟಲ್ಗೆ ನಾ ಗೂಗಲ್ದಾಗ ನಂಬರ್ ಸರ್ಚ್ ಮಾಡಿ ಅವ್ರಿಗೆ ಕಾಲ್ ಮಾಡೀನಿ ರೀ. ಅಲ್ಲಿ ಕಾಲ್ ಮಾಡೀನಿ ರೀ, ಅಲ್ಲಿ ರಿಸೆಪ್ಷನ್ಗೆ ಹೋಯ್ತು. ಅಲ್ಲಿ ಕೇಳಿ ನಾ ಕಿರಣ್ ಸರ್ ಅವ್ರ ಮಾಮ ಮಾತಾಡ್ತೀನಿ ರೀ, ಮತ್ತು ಸರ್ಗಳು ಬಂದಾರೇನು ಕೇಳಿ. ಅವ್ರ ಎನ್ಕ್ವೈರಿ ಮಾಡ್ಕೊಂಡು ಒಳಗಿಂದ ಬಂದ್ರಿ. ಬಂದ ತಕ್ಷಣ ಇಂಥ ಇಲ್ಲಿ ಬಂದಿಲ್ಲ ಅಂತ ಹೇಳ್ರಿ. ಇಂಥ ಮತ್ತು ಸರ್ಗಳು ಒಂದು ಸ್ವಲ್ಪ ಕ್ಲೋಸ್ ಇದ್ರು ಅವರು, ಅಲ್ಲಿ ಟೆಕ್ನಿಷಿಯನು, OT ಟೆಕ್ನಿಷಿಯನ್. ಇಂಥ ಅವ್ರದ್ದು ನಂಬರ್ ಸ್ವಲ್ಪ ಕೊಡ್ರಿ ಅಂತ. ಅವ್ರದ್ದು ನಂಬರ್ ತೊಗೊಂಡ ನಂತರ ಅವ್ರಿಗೆ ಜೊತೆ ಮಾತಾಡಿನಿ ರೀ. ಇಲ್ಲರಿ ಕೇಸ್ ಭಾಳ ಇದ್ದು, ನಿನ್ನೆ ಒಂದು 3-4 ಕೇಸ್ ಇದ್ದು. ಆದರೆ ಸರ್ಗಳು ಬರ್ಲಾಗನ ಅವರ ಅಲ್ಲಿ ಇದು ಅಪಾರ್ಟ್ಮೆಂಟ್ಗೆ ಹೋದು, ಮಂಜು ಮತ್ತು ಅವ ಮಕ್ತುಮ್ಮ ಇಬ್ಬರು ಮಂದಿ ಹೋಗಿ ಸರ್ನ ಕರಿಕೆ ಹೋದಾಗ ಅವ್ರು ಏನು ಹೊರಗೆ ಕಳಿಸಿಬಿಟ್ರು. ಸರ್ಗಳು ಆರಾಮಿಲ್ಲ, ಟ್ಯಾಬ್ಲೆಟ್ ತೊಗೊಂಡು ಮಲಗಿದಾರೆ ಅಂತೇಳಿ ಹೊರಗಡೆನೇ ಕಳಿಸಿಬಿಟ್ರು ರೀ. ಅಲ್ಲೇ ಡೋರ್ದಿಂದ. ನೀವು ಹೋಗಿರಿ? ನಾ ಇಲ್ಲ, ನಾವ್ರು ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದು ಅಲ್ಲಿಂದ. ನೀವು ಬಂದ ಮ್ಯಾಗ ಡೋರ್ ತೆಗ್ರಿ? ಹಾಂ, ನಾವು ಬಂದ ಮ್ಯಾಗ ಡೋರ್ ತೆಗಿಲ್ಲ. ನಾವು ಬಂದ ಮ್ಯಾಗ ಬೆಲ್ ಬರ್ಸಿದ್ರಿ, ಅದು ಡೋರ್ ಓಪನ್ ಮಾಡಲಿಲ್ಲ. ಆಮೇಲೆ ಡೋರ್ ನಾಕ್ ಮಾಡಿದ್ವು ಜೋರ್ಲೆ, ಅವಾಗೂ ಓಪನ್ ಮಾಡಲಿಲ್ಲ. ಡೈರೆಕ್ಟ್ ಆಕಿಗೆ ಫೋನ್ ಹಚ್ಚೀನಿ ರೀ. ನಾ ಫೋನ್ ಹಚ್ಚಿದ ತಕ್ಷಣ ಆಕಿ ಫೋನ್ ರಿಸೀವ್ ಮಾಡಿಬಿಡ್ರು. ರಿಸೀವ್ ಮಾಡಿದ ನಂತರ ಆಕೆ ಹೇಳಿಳು ನಂಗೆ ಎದ್ದು ಬರೋಕ್ಕಾಗಬತ್ತಂತೇಳಿ. ಎದ್ದು ಬರೋಕ್ಕಾಗಲ್ಲ, ಫೋನ್ ಕಟ್ ಮಾಡಲಿಲ್ಲ. ಮತ್ತು ಹೊಳ್ಳಿಲಾಗೆ ಫೋನ್ ಹಚ್ಚೀನಿ ರೀ, ಒಂದು ಸ್ವಲ್ಪ ಜೋರಾಗಿ ಮಾತಾಡಿ ನೀವು ಡೋರ್ ಓಪನ್ ಮಾಡೈತೇಳಿ. ಅವಾಗ ಡೋರ್ ಓಪನ್ ಮಾಡಿರಿ. ಹಾಂ, ಅದು ಡೆತ್ ಯಾವಾಗ ಆಗಿತ್ತು ಗೊತ್ತಿಲ್ಲ. ಆದರೆ ಕಿರಣ್ ಸರ್ ಡಬ್ಬ ಮಲಗಿರು ಮತ್ತು ಎಲ್ಲ ಬ್ಲಡ್ ಎಲ್ಲ ಆಗಿತ್ತು. ಒಳಗೆ ಹೋಗಿ ಕೇಳಿದ್ರು ಕಿರಣ್ ಎಲ್ಲಿದೆ ಅಂತ ಕೇಳಿದ ನಂತರ ಆಚೆಗಡೆ ರೂಮ್ದಾಗ ಮಲಗಿದಾರೆ ಅಂತಂದು. ಅಲ್ಲಿ ಹೋಗಿ ನೋಡ್ದೇವ್ರಿ, ಎಲ್ಲ ಬ್ಲಡ್ ಡಬ್ಬ ಮಲಗಿದ್ರಿ. ಮುಖ ಎಲ್ಲ ತೆಳಗಾಗಿತ್ತು, ಬೆನ್ನ ಮ್ಯಾಗಿತ್ತು ಎಲ್ಲ. ಇಂಥ ಇನ್ನೊಂದು ರೂಮ್ದಾಗ 3 BHK ರೂಮ್ ಬಿಲ್ಡಿಂಗ್ ಇದ್ರಿ. ಅದು ಇನ್ನೊಂದು ರೂಮ್ದಾಗ ಅದು ಸಣ್ಣ ಪಾಪನೂ ಅಲ್ಲೇ ಬಿದ್ದಿತ್ತು, ನಿಹಿತ್ ಅಂತ ಹುಡುಗ್ರಿ. ಅಲ್ಲಿ ಅದನ್ನವರು ಎಲ್ಲೇ ಟಚ್ ಮಾಡಲಿಲ್ಲ. ನಮ್ಮ ಮಿಸ್ಸಸ್ಗೂ ಆಮೇಲೆ ನಮ್ಮ ಮಿಸ್ಸಸ್ಸನ್ನು ಅಂದರೆ ಕಿರಣ್ ಸರ್ಗೂ ಇಬ್ಬರು ಮಂದಿ ಸಿಸ್ಟರ್ಗೂ ಟಚ್ ಮಾಡಬೇಡ್ರಿ ಅಂದು ಇಬ್ಬರು ಮಂದಿನ ಹೊರಗೆ ಕರ್ಕೊಂಡು ಬಂದು ಒಂದು ಸ್ವಲ್ಪ ಇಂಥವ್ರ ಮಕ್ತುಮೆಲ್ಲ ಅವರು ನಮ್ಮ ಸಂಗಡ ಬಂದಿರಿ, ಅಲ್ಲಿ ನಮ್ಮ ಜೊತೆ ಬಂದಿರಿ. ಅಲ್ಲಿ ಆ ಡೋರ್ ಓಪನ್ ಮಾಡೋ ಟೈಮ್ದಾಗ ಅಂತ ಅವ್ರಿಗೆ ಹೇಳಿದ್ರು ರೀ, ಮತ್ತು ಇದು ಮಾಡಿರಿ ಅಂತೇಳಿ ಪೊಲೀಸ್. ಇಲ್ಲ ರೀ, ಮ್ಯಾಟ್ರಿಮೋನಿದಾಗ ನೋಡಿ ಮದುವೆ ಆಗೈತೆ ರೀ. ಮುಂಚೆ ಆಗೈತೆ ರೀ, ಅದು ಡೈವರ್ಸ್ ಆಗಿತ್ತು. ಅದೇನು ಅಷ್ಟು ಭಾಳ ಸಮಸ್ಯೆ ಆಗಿಲ್ಲಾಗಿತ್ತು ರೀ. ಅವ್ರದ್ದು ಡಿವೋರ್ಸ್ ಆಗಿ ಸೆಕೆಂಡ್ ಮ್ಯಾರೇಜ್, ಇವ್ರದ್ದು ಕಿರಣ್ದು ಸೆಕೆಂಡ್ ಅಷ್ಟೇ. ಕಿರಣ್ ಅವ್ರದ್ದು ಅದು ಸ್ವಲ್ಪ ಕಿರ್ಕೊಳ ಇದ್ರ ಜಗಳದಿಂದ ಆಗೈತೆ ರೀ ಅದು. ಹೌದು ಹೇಳ್ರು, ಆದರೆ ಅಷ್ಟು ಮೇಜರ್ ಏನು ಜಗಳ ಆಗಿರ್ಕಿಲ್ಲ ಅದ್ರದ್ದು. ಆದರೆ ಕಿರಣ್ ಭಾಳ ಸಹನ್ ತಿಂದರೆ. ಲಾಸ್ಟ್ ಟೈಮ್ ಸರಿ ಒಂದೊಂದು ವರ್ಷದಿಂದ ಒಂದಿನ ಗಲಾಟೆ ಮಾಡಿಕೊಂಡು ಸವರ್ಣ ಸ್ಟೇಷನ್ ಕಂಪ್ಲೇಂಟನ್ನು ಕೊಟ್ಟಿದ್ರು ಒಬ್ರಿಗೊಬ್ರು ಕಿರಣ್. ಇಲ್ಲ 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 ಕಂಪ್ಲೇಂಟ್ ಏನು ಕೊಟ್ಟಿಲ್ಲ. ಸ್ಟೇಷನ್ ಮಟ್ಟ ಹೋಗಿತ್ತು? ಇಲ್ಲ 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 ಸ್ಟೇಷನ್ ಮಟ್ಟ ಮೊದಲು ಮಕ್ಕಳು ಇಲ್ಲ ಇಲ್ಲ ಮೊದಲು ಮಕ್ಕಳೆಲ್ಲ ಈಕಿಗೆ ಒಂದು ಮಗು ಇದು, ಇದೊಂದು ಮಗು.